ಬಜೆಟ್ ಕಾರ್ ನಲ್ಲಿ ರೇಟು ಸೂಪರ್, ಕ್ವಾಲಿಟಿನೂ ಸೂಪರ್. 15 ಮಾಡಲ್ ಶಿಫ್ಟ್ ವೆರಿ 5 lakhs, 2016 ಮಾಡಲ್ 3.5 ಲಕ್ಷ, 13 ಮಾಡಲ್ ಆಲ್ಟೋ ಕೆಟನ್ 250, 2006 ಮಾಡಲ್ ಶಿಫ್ಟ್ 7 ಲಕ್ಷ, 2016 ಮಾಡಲ್ ವ್ಯಾಗನಾರ್ ಬರೀ 4 ಲಕ್ಷ, 10 ಮಾಡಲ್ ಸ್ಯಾಂಡ್ರೋ ಸರ್ 2 ಲಕ್ಷ 20 ಸಾವಿರ, 2020 ಮಾಡಲ್ ವೆನ್ಯೂ 10.5 ಲಕ್ಷ, 14 ಮಾಡಲ್ XCV 500 7 ಲಕ್ಷ, 20 ಮಾಡಲ್ ನೆಕ್ಸಾನ್ ಬರೀ 8 ಲಕ್ಷ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಪ್ರೀ ಓನ್ಡ್ ಕಾರ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ನನ್ನ ಚಾನಲ್ ಅಲ್ಲಿ ಅತಿ ಕಡಿಮೆ ವಿಡಿಯೋ ಮಾಡಿದ್ದೀನಿ ಪ್ರೀ ಓನ್ಡ್ ಕಾರ್ಸ್ ಅನ್ನ. ಯಾಕಂತಂದ್ರೆ ಒಂದನೇದಾಗಿ ನನಗೆ ಪರ್ಸ್ನಲಿ ಆಕ್ಚುಲಿ ಆ ಶೋರೂಮ್ ಇರ್ಬೋದು ಇಷ್ಟ ಆಗಬೇಕು, ಅವ್ರು ಕೊಡುವಂತಹ ಕಾರ್ಗಳು ಇಷ್ಟ ಆಗಬೇಕು, ಜೊತೆಯಲ್ಲಿ ಪ್ರತಿಯೊಂದು ಕೂಡ ನಮ್ಮ ವೀಕ್ಷಕರಿಗೆ ಬಜೆಟಲ್ಲಿ ಇರಬೇಕು. ವೀಕ್ಷಕರೇ, ಬಜೆಟಲ್ಲೂ ಇರಬೇಕು, ಕ್ವಾಲಿಟಿಲೂ ಇರಬೇಕು. ಆದ್ರಿಂದ ನಾನೇನು ಮಾಡ್ತೀನಿ ಅಂತಂದರೆ ರೇರ್ ಹ್ಯಾಂಡ್ ಪಿಕ್ಡ್ ವಿಡಿಯೋಸನ್ನು ಮಾಡುವಂಥದ್ದು. ಸೊ ಇವತ್ತು ಆದರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಶೋರೂಮನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಪ್ರೀ ಓನ್ಡ್ ಕಾರ್ಸನ್ನು ತೊಗೊಂಬಂದಿದ್ದೀನಿ. ಬಜೆಟಲ್ಲೂ ಇರುತ್ತೆ, ಕ್ವಾಲಿಟಿನೂ ಇರುತ್ತೆ. ಹಾಗಾದರೆ ಇವತ್ತು ನಾವಿರುವಂಥದ್ದು ಬೆಂಗಳೂರಿನ ಹೊರಮಾವು ಕಲ್ಲಕೆರೆಯಲ್ಲಿರುವಂತಹ ಬಜೆಟ್ ಕಾರ್ಸ್ ಅಲ್ಲಿ. ಇಲ್ಲಿ ಬಜೆಟ್ ಮಾತ್ರ ಅಲ್ಲ, ಕ್ವಾಲಿಟಿಲೂ ಕೂಡ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ಇಲ್ಲಿನ ಓನರ್ ಆಗಿರುವಂತಹ ನಾಗರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ದೇವರ ಆಶೀರ್ವಾದ, ಚೆನ್ನಾಗಿದ್ದೀನಿ ಸರ್. ಸರ್, ನಮ್ಮ ಚಾನಲ್ ಅಲ್ಲಿ ತುಂಬಾ ರೇರ್ ಕಾರ್ಗಳು ಬರುವಂತದ್ದು. ಸೊ ನೀವು ಬಂದಿದ್ದೀರಾ ಅಂತಂದ್ರೆ ನೀವು ರೇರ್ ಆಗಿ ಬಂದಿದ್ದೀರಾ, ಸೂಪರ್ ಆಗಿ ಬಂದಿದ್ದೀರಾ ಅಂತಾನೆ. ಸರ್, ನನ್ನ ಮೊದಲನೇದಾಗಿ ನಿಮ್ ಶೋರೂಮ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ, ಲೊಕೇಶನ್ ಹೇಳಿ ಸರ್. ಸರ್, ಬೆಂಗಳೂರು ವರ್ಮಾವ್ ಕಲ್ಕೆರಿ ಸರ್. ವರ್ಮಾವ್ ಅಲ್ಲಿ ಕಲ್ಕೆರಿ ಅಂದ್ರೆ ಮೈನ್ ರೋಡ್ ಎಲ್ಲರಿಗೂ ಗೊತ್ತಿರುವ. ಸೊ ವರ್ಮಾವ್ ಪಕ್ಕದಲ್ಲಿನೇ, ಔಟರ್ ರಿಂಗ್ ರೋಡ್ ಪಕ್ಕದಲ್ಲಿನೇ ಇದೆ, ಒಂದು 2 ಕಿಲೋಮೀಟರ್ ಔಟರ್ ರಿಂಗ್ ರೋಡ್ ಅಂತ. ಲ್ಯಾಂಡ್ ಮಾರ್ಕ್ ಹೇಳ್ಬೋದು ನಮಗೆ? ನಿಯರ್ ಬೈ ಸನ್ಶೈನ್ ಸ್ಕೂಲ್, ನಿಯರ್ ಬೈ ಕಲ್ಕೆರಿ, ನಿಯರ್ ಬೈ ರಾಮಮೂರ್ತಿ ನಗರ್, ನಿಯರ್ ಬೈ ಬಾನಸೋಡಿ. ವರ್ಮಾವ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಕೆಲವೊಂದ್ ಜನ ಗೊತ್ತಿಲ್ಲ ಅಂದ್ರೆ ನಿಯರ್ ಬೈ ರಾಮಮೂರ್ತಿನ ಅಂತ ಹೊಡೆದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನೊಂದು, ಬೆಂಗಳೂರಲ್ಲಿ ಬಡ್ಜೆಟ್ ಅಂತ ಟೈಟಲ್ ಇಟ್ಟಿದ್ದೆ ನಾವು. ಬಡ್ಜೆಟ್ ಹೌದು, ಅಂದ್ರೆ ಟೈಟಲ್ ಅಲ್ಲೇ ಶೋರೂಮ್ ಹೆಸರು. ಇಲ್ಲೊಂದು ಕ್ವಶನ್ ಬರುತ್ತೆ, ಹೇಳಿ ಸರ್. ಬಜೆಟ್ ಕಾರ್ಸ್ ಯಾಕೆ ಹೆಸರಿಟ್ರಿ ನೀವು ಬಜೆಟ್ ಕಾರ್ಸ್ ಅಂತ? ಅಂದ್ರೆ ಸರ್, ಬಡ್ಜೆಟ್ ಅಂದ್ರೆ ಲೋ ಬಡ್ಜೆಟ್, ಓಕೆನಾ? ಲೋ ಬಡ್ಜೆಟ್ ಅಲ್ಲಿ ಒಳ್ಳೆ ಗಾಡಿ ಕೊಡೋದು ನಮ್ಮ ಉದ್ದೇಶ. ನಿಮ್ಮ ಉದ್ದೇಶ? ಹೌದು. ಕೊಡ್ತಾ ಇದ್ದೀನಿ ಸರ್, ಆಲ್ರೆಡಿ. ಹೌದು ಸರ್. ನಮ್ಮ ಹತ್ರ ಬಂದು ಆಕ್ಸಿಡೆಂಟ್ ಗಾಡಿ 100% ಮಾಡಲ್ಲ. ಎಲ್ಲರೂ ಬಂದು ಆಕ್ಸಿಡೆಂಟ್ ಗಾಡಿ ಮಾಡಲ್ಲ ಅಂತ ಬರೀ ಬಾಯಲ್ಲಿ ಹೇಳ್ಬೋದು, ಆಕ್ಸಿಡೆಂಟ್ ಗಾಡಿ. ಬಟ್ ನಾವು ಒಂದು ಬೈ ರೇಟಿಂಗ್ ಅಲ್ಲಿ ಕೊಡ್ತೀವಿ. ಮೇಜರ್ ಆಕ್ಸಿಡೆಂಟ್ ಆಗಿಲ್ಲ ಅಂತ ಬೈ ರೇಟಿಂಗ್ ಅಲ್ಲಿ ಕೊಡ್ತೀವಿ, ಬರೆದು ಕೊಡ್ತೀವಿ ಡೆಲಿವರಿ ನೋಟ್ ಅಲ್ಲಿ. ಸರ್, ಕಸ್ಟಮರ್ ಬೈಯರ್ಗೆ ಭಯ ಬರೋದೇ ಫಸ್ಟ್ ಸೆಕೆಂಡ್ ಸೈಕಲ್ ಅಲ್ಲಿ. ಏನಂದ್ರೆ ಎಲ್ಲಿ ನಾವು ಅಲ್ಲಿ ಆಕ್ಸಿಡೆಂಟ್ ಗಾಡಿ ಯಾಮಾರ್ಸ್ಬಿಟ್ಟು ನಾವು ತಗೊಳ್ತೀವಿ ಅಂತ ಭಯ ಇರುತ್ತೆ. ಆ ಭಯ ನಮ್ಮ ಹತ್ರ ಬೇಡ. ಒರಿಜಿನಲ್ ಗಾಡಿನೇ ಕೊಡೋದು, ಅದನ್ನ ಬರೀ ಬಾಯಿ ಮಾತಿಗೆಲ್ಲ ಡೆಲಿವರಿ ನೋಟಲ್ಲಿ ಮೆನ್ಷನ್ ಮಾಡಿ ಕೊಡ್ತೀವಿ. ಎರಡನೇದು, 5 ವರ್ಷ ಇಲ್ಲಾಂದ್ರೆ 7 ವರ್ಷ ಓಲ್ಡ್ ಗಾಡಿಗೆ ಸರ್ವಿಸ್ ಹಿಸ್ಟ್ರಿನೂ ಕೊಡ್ತೀವಿ. 7 ವರ್ಷ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ. 10 ವರ್ಷ ಮೇಲೆ ಇರೋದು ಗಾಡಿಗಳಿಗೆ ಸರ್ವಿಸ್ ಹಿಸ್ಟ್ರಿ ಸಿಗಲ್ಲ. ಬಟ್ 10 ವರ್ಷ ಆಗಲಿ 15 ವರ್ಷ ಓಲ್ಡ್ ಆಗಲಿ ಯಾವುದೇ ಗಾಡಿ ತಗೊಂಡ್ರೆ ಬಜೆಟ್ ಕಾರ್ಡಲ್ಲಿ ಒರಿಜಿನಲ್ ಗಾಡಿ ಮಾತ್ರನೇ ನಾವು ಮಾರೋದು. ಬೆಸ್ಟ್ ಪ್ರೈಸ್ ಅಲ್ಲಿ ಮಾರ್ತೀವಿ. ಒಂದು ಕ್ವಶನ್ ಕೇಳಬೇಕು, ಹೇಳಿ ಸರ್. ನಮ್ಮ ಬೆಂಗಳೂರು ಅಂದ್ಮೇಲೆ ಪ್ರೀ ಓನ್ಡ್ ಕಾರ್ಸ್ಗಳ ಶೋರೂಮ್ ತುಂಬಾನೇ ಇದೆ. ಹೌದು ಸರ್. ಜೊತೆ ನಾವು ಇನ್ಫ್ಲುಯೆನ್ಸರ್ಗಳು ತುಂಬಾ ವಿಡಿಯೋಸ್ ಮಾಡ್ತೀವಿ. ಹೌದು ಸರ್, ನಮ್ಮ ವೀಕ್ಷಕರು, ಕನ್ನಡ ವೀಕ್ಷಕರು ಯಾಕೆ ಬಜೆಟ್ ಕಾರ್ಗೆ ಬರಬೇಕು, ಬೇರೆ ಕಡೆ ಯಾಕೆ ಹೋಗ್ಬಾರ್ದು, ನಿಮ್ಮ ಹತ್ರನೇ ಯಾಕೆ ಬರಬೇಕು, ಏನ್ ಹೇಳ್ತೀರಾ ಅದಕ್ಕೆ? ಸರ್, ನಮ್ಮ ಹತ್ರ ಜಾಸ್ತಿ ಆಫರ್ಸ್ ಇದೆ ಸರ್. ನಾವು ಯಾಕಂದ್ರೆ ನಾವು ಅಂದ್ರೆ ಡೈರೆಕ್ಟ್ ಆಗಿ ನಾನು ಡೀಲರ್ ಆಗಿಲ್ಲ, ಕಷ್ಟಪಟ್ಟು ಮೇಲೆ ಬಂದಿರೋದು. ಸೊ ಹಂಗಾಗಿ ನಮ್ಮ ಹತ್ರ ಬೈಬ್ಯಾಕ್ ಆಫರ್ ಇದೆ. ಬೈಬ್ಯಾಕ್ ಆಫರ್ ಇದೆ. ಗಾಡಿ ತಗೊಂಡು ಅವ್ರಿಗೆ ಇಷ್ಟ ಆಗಿಲ್ಲ, ನನಗಿಲ್ಲ ಮೆಕ್ಯಾನಿಕ್ ಹತ್ರ ಅಂದ್ರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೀನಿ ಕಸ್ಟಮರ್ನ. 50% ಅವ್ರಿಗೆ ಇಷ್ಟ ಆಗಿಲ್ಲ ನಾನೇ ಹೇಳ್ತೀನಿ, ತಗೋಬೇಡ ಅಂತ ಹೇಳ್ತೀನಿ. ಅರ್ಧ ಮನ್ಸಲ್ಲಿ ಬೇಡ, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಯಾರು ಹೇಳಿದ್ರೆ ಅವ್ರ ಸಮಾಧಾನ ಆಗುತ್ತೆ. ಅವ್ರ ಮೆಕ್ಯಾನಿಕ್ ನ ಕರ್ಕೊಂಡು ಬರ್ಲಿ. ಇಲ್ಲ ಶೋರೂಮ್ ಬಿಟ್ಟು ಗಾಡಿ ಚೆಕ್ ಮಾಡ್ತೀರಾ, ಶೋರೂಮ್ ಬಿಟ್ಟು ಚೆಕ್ ಮಾಡಿ. ಇಲ್ಲ 5 ಕಿಲೋಮೀಟರ್ ಬೇಡ ಸರ್, ನನಗೆ 50 ಕಿಲೋಮೀಟರ್ ಗಾಡಿ ಓಡಿಸ್ಬೇಕಂತ ಅನ್ಸುತ್ತಾ, 50 ಕಿಲೋಮೀಟರ್ ಓಡಿಸಿ. ಇಲ್ಲ ಸರ್, ನನಗೆ ಹೈವೇ ರೋಡ್ ಅಲ್ಲಿ ಓಡಿಸೋದಲ್ಲ, ನನಗೆ ರಫ್ ರೋಡ್ ಓಡಿಸ್ಬೇಕಂತೀರಾ, ಆಯ್ತು ರಫ್ ರೋಡ್ ಅಲ್ಲಿ ಓಡಿಸಿ. ನೀವು ಹೆಂಗೆಲ್ಲ ಚೆಕ್ ಮಾಡಬೇಕು ಅಂತ ಮನ್ಸಿಗೆ ಅನ್ಸುತ್ತೋ ಹಂಗೆಲ್ಲ ಚೆಕ್ ಮಾಡಿ. 100% ಇಷ್ಟ ಆದ್ರೆ ಮಾತ್ರ ವ್ಯಾಪಾರ. ಒಳ್ಳೆ ಮಾತಲ್ವಾ ಸರ್? ಹೌದು ಅಲ್ವಾ? ಹೌದು. ಸೊ ವ್ಯಾಪಾರ ಆದ್ಮೇಲೆ ಆಮೇಲೂ ನಿಮ್ ಸರ್ವಿಸ್ ಇರುತ್ತಾ? ಹೌದು. 6 ಮಂತ್ ಇಂಜಿನ್ಗೂ ಗೇರ್ ಬಾಕ್ಸ್ಗೂ ಗ್ಯಾರಂಟಿ ಕೊಡ್ತೀವಿ. ಓಕೆನಾ? 7 ಇಯರ್ಸ್ ಓಲ್ಡ್ ಗಾಡಿ ತಗೊಂಡ್ರೆ ಮೀಟರ್ ಗ್ಯಾರಂಟಿ ಕೊಡ್ತೀವಿ. ಎಲ್ಲಾ ಗಾಡಿಗೂ ಒರಿಜಿನಲ್ ಗಾಡಿ ಅಂತ ಡೆಲಿವರಿ ನೋಟಲ್ಲಿ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಯಾವುದೇ ತರ ಕಮಿಷನ್ ಅಲ್ಲ. ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇರಲಿ ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡ್ಕೊಡ್ತೀನಿ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇರಲಿ. ಆದ್ರೆ ಸಿಬಿಲ್ ಪ್ರಾಬ್ಲಮ್ ಇರಬಾರ್ದು. ಓಕೆ. ಸೊ ವೀಕ್ಷಕರೇ, ಒಳ್ಳೆ ಪ್ರೈಸ್ ಬೇಕು,
ಕ್ವಾಲಿಟಿ ಬೇಕು, ಯಾವುದೇ ರೀತಿ ಆಕ್ಸಿಡೆಂಟ್ ಇಲ್ದಿರೋ ಕಾರ್ ಬೇಕು, ಸರ್ವಿಸ್ ಹಿಸ್ಟ್ರಿ ಬೇಕು, ಜೊತೆಯಲ್ಲಿ ಸರ್ ಹೇಳ್ದಂಗೆ 100% ಸ್ಯಾಟಿಸ್ಫೈಡ್ ಆಗಿ ನೀವು ಕಾರ್ ತಗೊಬೇಕು ಅಂದ್ರೆ ಬಜೆಟ್ ಕಾರ್ಗೆ ಬರಬೇಕು. ಸರ್ ಇವಾಗ ಮಾತಾಡಿದ್ ಸಾಕು, ನಾವು ಕಾರ್ನ ನೋಡ್ಬೇಕು. ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ. ಹೈಲೈಟ್ ಅಲ್ಲಿ ಒಂದು 4-5 ಕಾರ್ ತೋರಿಸಿರ್ತೀನಿ, ಬಟ್ ಇಲ್ಲಿ 40ಕ್ಕಿಂತ ಅಧಿಕ ಕಾರ್ಗಳಿದೆ. ಬನ್ನಿ ಸರ್ ಜೊತೆ ಓಡಾಡೋಣ, ಹೆಚ್ಚಿನ ಮಾಹಿತಿಯನ್ನ ತಗೊಳ್ಳೋಣ. ನಡೀರಿ ಸರ್, ಹೋಗಿ ನೋಡ್ಕೊಂಡ್ ಬರೋಣ ಗಾಡಿನ. ಸರ್ ಮೊದಲೇದಾಗಿ ಏನ್ ನೋಡ್ತಾ ಇದೀವಿ ಸರ್? 2015 ಮಾಡೆಲ್ ಶಿಫ್ಟ್ LXi ಸಿಂಗಲ್ ಓನರ್ ಗಾಡಿ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಗಾಡಿ, ಒರಿಜಿನಲ್ ಮೀಟ್ರು, ರನ್ನಿಂಗ್ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿದೆ ಸರ್. ಆಕ್ಚುಲಿ ಹೇಳ್ತಾ ಇರೋ ಪ್ರೈಸ್ ಬಂದು 5,40,000. ಸರಿ, ನಿಮ್ಗೆ 5 lakhs ಬಂದ್ರೆ ಕೊಡ್ತೀನಿ ಸರ್. 5 ಲಕ್ಷ ರೂಪಾಯಿ. ಬಟ್ ನಮ್ಮ ವೀಕ್ಷಕರಿಗೆ ಇದ್ರಲ್ಲೂ ಏನಾದ್ರು ಡಿಸ್ಕೌಂಟ್? ಒಂದು 10,000 ರೂಪಾಯಿ ಕಡಿಮೆ ಮಾಡೋಣ, 4,90,000 rupees ಕೊಡ್ತೀನಿ. ಬಟ್ ಗಾಡಿ ಸಕ್ಕದಾಗಿದೆ. ವೀಕ್ಷಕರೇ, ಇಂಟೀರಿಯರ್ ಕೂಡ ತೋರಿಸ್ತೀನಿ ನಾನು ನಿಮ್ಗೆ. ಓಕೆ, ಸೊ ಎಲ್ಲಾ ಗಾಡಿಗಳ ಇಂಟೀರಿಯರ್ ತೋರ್ಸಕ್ ಆಗದೆ ಇರಬಹುದು, ಬಟ್ ಆದ್ರೆ ಕೆಲವೊಂದು ಗಾಡಿಗಳ ಸರ್ ಯಾವ್ದು ಹೇಳ್ತಾರೆ ಅದ್ರ ಗಾಡಿಗಳನ್ನ ತೋರ್ಸೋಣ ಇಂಟೀರಿಯರ್ ಅಂಡ್ ಇವನ್ ಟೈರ್ ಕಂಡೀಷನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಬಂದಾಗ ಚೆಕ್ ಮಾಡ್ಕೊಂಡು ತಗೊಂಡೋಗಿ. ಸರ್ ಇದು 2015 ಮಾಡೆಲ್ ಸಿಂಗಲ್ ಓನರ್. ಇದು VXi. ಫಸ್ಟ್ ನೋಡಿದ್ ಬಂದು LXi. LXi, ಇದು VXi. ಓಕೆ, 4 ಟೈರ್ ಬ್ರಾಂಡ್ ನ್ಯೂ ಟೈರ್. ಬ್ರ್ಯಾಂಡ್ ನ್ಯೂ ಆಯ್ತು. ಬ್ರಾಂಡ್ ನ್ಯೂ ಥ್ರೆಡ್ ಎಲ್ಲ ಹಂಗೆ ಇದೆ. ಹೌದು, ಓಕೆ, ಬ್ರಾಂಡ್ ನ್ಯೂ ಟೈರ್. ಇದೂನು 5,40,000 ಹೇಳ್ತಾ ಇದೀನಿ. ಇದೂನು 5 lakhs ಕೊಡೋದು. ಬಟ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4,90,000 rupees ಕೊಡ್ತೀನಿ ಸರ್. 490ಕ್ಕೆ ಕೊಟ್ಬಿಡ್ತೀನಿ. 490 ಕೊಡ್ತೀನಿ. ಕಂಡೀಷನ್ 3.5 ಲಕ್ಷ ಲೋನೇ ಆಗ್ಬಿಡುತ್ತೆ ಸರ್. ಇದಕ್ಕೆ ಲೋನ್ ಆಗ್ಬಿಡುತ್ತೆ. ಲೋನೇ ಆಗ್ಬಿಡುತ್ತೆ. 1 ಲಕ್ಷ ತಗೊಂಡ್ಬಂದ್ರೆ ಸಾಕು. ಸರ್ ಇದು ಚವರ್ಲೈಟ್ ಕ್ರೂಸ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. LTZ ಒರಿಜಿನಲ್ ಗಾಡಿ. ಇಂಜಿನ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾ ಕ್ಲಾಸ್ ಇದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 2011 ಮಾಡಲು. ಕ್ರೂಸ್ ಗ್ರೇಸರ್ ಒಂದು ಮಾತು ಹೇಳ್ತೀನಿ, ಗಾಡಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ವಿತ್ ಸನ್ ರೂಫ್ LTZ. ಇದು ಸನ್ ರೂಫ್ ಎಲ್ಲ ಇದೆ. ಸನ್ ರೂಫ್ ಎಲ್ಲ ಇದೆ. LTZ ವಿತ್ ಆಟೋಮೆಟಿಕ್ ಗಾಡಿ. ಇದು ಆಟೋಮೆಟಿಕ್ ಡೀಸೆಲ್. ಹೌದು, ವಿತ್ ಸನ್ ರೂಫ್. ಎಷ್ಟು ಕೊಡ್ತಾ ಇದ್ರೆ ಸರ್ ಇದು? ಕ್ರೂಸ್ ಅಂದ್ರೆ ಜಾಸ್ತಿ ಜನ ಟೇಸ್ಟ್ ಜಾಸ್ತಿ ಇರುತ್ತೆ ಸರ್. ಪರ್ಫಾರ್ಮೆನ್ಸ್ ಇಷ್ಟ ಜಾಸ್ತಿ ಆಗುತ್ತೆ. ಹೌದು, ಇದ್ರಲ್ಲಿ ಮೈನಸ್ ಒಂದೇ ಒಂದು ಮೈನಸ್ ಇದೆ, ಅದು ಹೇಳ್ಬಿಡ್ತೀನಿ. 4 ಓನರ್ ಆಗಿದೆ. 4 ಓನರ್ ದೊಡ್ಡ ಮೈನಸ್. ಆದ್ರೆ ಗಾಡಿ 4 ಓನರ್ ಓಡಿಸಿರೋ ತರ ಇಲ್ಲ, ಸಿಂಗಲ್ ಓನರ್ ಓಡಿಸಿರೋ ತರ ಇದೆ. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಅದಕ್ಕೆ ಗಾಡಿ ನಾನು ಬೈ ಮಾಡಿದೀನಿ. 4 ಲಕ್ಷ ರೂಪಾಯಿ ಫೈನಲ್ ಅಂತ ಹೇಳ್ತಾ ಇದ್ದೀನಿ. ನಿಮ್ ಚಾನೆಲ್ ಕಡೆಯಿಂದ ಇದನ್ನು 3,90,000 rupees ಕೊಡ್ತೀನಿ ಸರ್. 390 ಕೊಡ್ತೀರಾ? 390 ಕೊಡ್ತೀನಿ ಸರ್. ನೆಕ್ಸ್ಟ್ ಯಾವ್ದು ನೋಡ್ತಾ ಇದೀವಿ ಸರ್? ಇದು 2011 ಮಾಡೆಲ್ ಪೋಲೋ 3rd ಓನರ್ ಡೀಸೆಲ್ ಹೈಲೈನ್. ಹೇಳ್ತಾ ಇರೋ ಪ್ರೈಸ್ 3.5 ಲಕ್ಷ ಇದು. ಬಟ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಜಸ್ಟ್ 3,35,000 ಗೆ ಪೋಲೋ ಹೈಲೈನ್ ಡೀಸೆಲ್ ಕೊಡ್ತೀನಿ ಸರ್. ಎರ್ಟಿಗಾ ಹೈ ಡಿಮ್ಯಾಂಡ್ ಗಾಡಿ ಮಾರ್ಕೆಟ್ ಅಲ್ಲಿ ಎಲ್ಲರಿಗೂ ಗೊತ್ತಾಗಿರೋದು ವಿಷಯ ಇದು. ಹೌದು, 2015 ಮಾಡೆಲ್ 3rd ಓನರ್ ಗಾಡಿ, ಡೀಸೆಲ್ ಗಾಡಿ, VDI ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ನಿನ್ನೆ ಮಧ್ಯಾಹ್ನ ತಗೊಂಡಿದ್ದು. ಓಕೆ, ಸೊ ಬನ್ನಿ ಸರ್, ಇಂಟೀರಿಯರ್ ತೋರಿಸಿ. ಹಂಗೆ ತೋರಿಸ್ತಾ ಹೋಗ್ಬಿಡೋಣ. ಇಂಟೀರಿಯರ್ ತೋರಿಸ್ಬಿಡೋಣ. ಶೀಟ್ ಬರ್ತಾರೆ ನೋಡಿ. ನೋಡಿ ವೀಕ್ಷಕರೇ, VDI ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಇನ್ಬಿಲ್ಟ್ ಸಿಸ್ಟಮ್. ನಿಮ್ಗೆ AC ಕೂಲಿಂಗು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಈ ಗಾಡಿಲಿ ಪ್ರಾಪರ್ ಆಗಿದೆ ಅಂತ ಹೇಳ್ತೀರಾ? ಹೌದು, ಕಂಡೀಷನ್ ಟಾಪ್ ನಾಚ್. ಹೌದು ಸರ್. ಇದ್ರ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ದೊಡ್ಡ ಗಾಡಿಯಲ್ಲಿ ಮೈಲೇಜ್ ಬರ್ಬೇಕಂದ್ರೆ ಎರ್ಟಿಗಾ ಬಿಟ್ರೆ ಬೇರೆ ಗಾಡಿ ಯಾವ್ದ್ರಲ್ಲೂ ಇಲ್ಲ. ಅದು ಡೀಸೆಲ್ ಗಾಡಿನೇ. ಎರ್ಟಿಗಾದಲ್ಲಿ ಮೈಲೇಜ್ ಜಾಸ್ತಿ ಬರೋದು. ಹೌದು, ಈ ಗಾಡಿ ಬಂದು ನಾನು 6.5 ಲಕ್ಷ ಹೇಳ್ತಾ ಇದ್ದೀನಿ. ಬಟ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 6,30,000 ಕೊಡ್ತೀನಿ. ನಂಗೆ ಈ ಕಡೆ ಬಂದ್ಬಿಡಿ, ಇನ್ನೊಂದು ಅರ್ಟಿಗಾ ಇದೆ ಇಲ್ಲಿ, ಇದ್ರ ಬಗ್ಗೆ ಹೇಳಿ ಸರ್. ಇದು 2016 ಮಾಡೆಲ್ ಸರ್. ZXi ಟಾಪ್ ಎಂಡ್ ಮಾಡೆಲ್ ಇದು. ಓಕೆ, ಮ್ಯಾಗ್ವಿಲ್ ಬರ್ತಾ ಇದೆ. ಹೌದು ಸರ್, ZXi ಸರ್. ಇದು ZXi ಅಲ್ವಾ? ZXi. AC, ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್, ಫೋಲ್ಡಿಂಗ್ ಮಿರರ್, ಮ್ಯಾಗ್ವಿಲ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಇದು ಯುನಿಕ್ ಆಗಿ ಮಾಡಿದ್ದಾರೆ. ಹೌದು ಸರ್. ಟ್ಯಾನ್ ಬ್ರೌನ್ ಕೊಟ್ಟಿದ್ದಾರೆ ಒಳಗಡೆ. ರೂಫ್ AC ಎಲ್ಲ ಬರುತ್ತೆ ಸರ್. ಇದು ಟಾಪ್ ಎಂಡ್ ಮಾಡಲ್ ಅಲ್ವಾ? ನೋಡಿ ವೀಕ್ಷಕರೇ, ರೂಫ್ AC ಬರ್ತಾ ಇದೆ ಸರ್. ಇದು 2015 ಮೇಕು, 16 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ. 6.5 ಲಕ್ಷ ಕೊಡ್ತೀನಿ ಸರ್. 1.5 ಲಕ್ಷ ತಗೊಂಡ್ ಬನ್ನಿ, 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಎರ್ಟಿಗಾದಲ್ಲಿ ಜಾಸ್ತಿ ಜನ ಕೇಳ್ತಾ ಇದ್ರು ಆಟೋಮೆಟಿಕ್ ಗಾಡಿ ಬೇಕಂತ. ಅವ್ರಕ್ಕೋಸ್ಕರನೇ ಗಾಡಿ ತಗೊಂಡೆ. ಇದು ಆಟೋಮೆಟಿಕ್. ಹೌದು, ಆಟೋಮೆಟಿಕ್ ಸರ್. ಎರ್ಟಿಗಾ ಪೆಟ್ರೋಲ್ ಆಟೋಮೆಟಿಕ್ 3rd ಓನರ್ ಗಾಡಿ, VXi ವೇರಿಯಂಟ್. ಈ ಗಾಡಿ ಬಂದು ನಿಮಗೆ 6,80,000 ಕೊಡ್ತೀನಿ ಸರ್. 6,80,000ಗೆ ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಎರ್ಟಿಗಾ. 6,80,000 ಡಿಸ್ಕೌಂಟ್ ಏನಾದ್ರು ಆಗುತ್ತಾ ಸರ್? ಸ್ವಲ್ಪ ಮಾಡೋಣ ಸರ್. 6,75,000 ಮಾಡೋಣ. 2010 ಮಾಡೆಲ್ ಸ್ಯಾಂಟ್ರೋ ಸರ್. ಇದು ಸಿಂಗಲ್ ಓನರ್ ಗಾಡಿ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ಓಡಿಸಕ್ಕೆ. ಎರಡನೇದು ಲರ್ನಿಂಗ್ ಪರ್ಪಸ್ ಗೆ. ಕ್ವಾಲಿಟಿ ಆಗಿರೋದು ಗಾಡಿ, ಚೆನ್ನಾಗಿರೋದು ಗಾಡಿ. 2010 ಮಾಡಲು. 2,20,000 ಕೊಡ್ತೀನಿ ಸರ್. ಇದು 2016 ಮಾಡೆಲ್ i10 ಸ್ಪೋರ್ಟ್ಸ್. 2016 i10 ಸ್ಪೋರ್ಟ್ಸ್, ವೈಟ್ ಕಲರ್, 3rd ಓನರ್,
ಈ ಗಾಡಿ ಬಂದು ತುಂಬಾ ಚಾನ್ಸ್ ಅಲ್ಲಿ ಕೊಡ್ತೀನಿ. ಏನಕ್ಕಂದ್ರೆ ಗಾಡಿ ಒರಿಜಿನಲ್ ಗಾಡಿ 3 ಓನರ್ ಆಗಿರೋದ್ರಿಂದ ರೇಟ್ ಕಮ್ಮಿಯಲ್ಲಿ ಕೊಡ್ತೀನಿ. ಬರೀ 3.5 ಲಕ್ಷ ಕೊಡ್ತೀನಿ ಸರ್. ಸರ್ ಇನ್ನೊಂದು ಐಟೆನ್ ಸರ್ ಲೋ ಬಜೆಟ್ ಅಲ್ಲಿ ನನಗೆ AMT ಆಟೋಮೆಟಿಕ್ ಗಾಡಿ ಬೇಕಂತ ಕೇಳ್ತಾ ಇದ್ದೀರಾ? ಹೌದು. ಅಂತ ಲೋ ಬಜೆಟ್ ಅಲ್ಲಿ ಆಟೋಮೆಟಿಕ್ ಕೆಲವರಿಗೆ ಕಸ್ಟಮರ್ಗೆ ಈ ಗಾಡಿ 2.5 ಲಕ್ಷ ತಗೊಂಡ್ ಬನ್ನಿ ಸರ್. ಹೇಳ್ತಾ ಇರೋ ಪ್ರೈಸ್ 2,90,000. ಬಟ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಮಾತ್ರ i10 ಆಟೋಮೆಟಿಕ್ 2010 ಮಾಡೆಲ್ ಮ್ಯಾಗ್ನಾ 2.5 ಲಕ್ಷ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಆಟೋಮೆಟಿಕ್ ಸಿಗ್ತಾ ಇದೆ. ಹೌದು, i10 ಆಟೋಮೆಟಿಕ್ ಮ್ಯಾಗ್ನಾ 2.5 ಲಕ್ಷ ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ, ಇಂತ ಆಫರ್ ಬಿಟ್ಕೋಬೇಡಿ. ಆಟೋಮೆಟಿಕ್ ಸಿಗದೆ ಕಮ್ಮಿ ಯಾರು ಸೇಲ್ ಮಾಡಲ್ಲ. ಹೌದು, ಅಂತದ್ರಲ್ಲಿ ನಿಮ್ಗೆ i10 ಒಳ್ಳೆ ಕ್ವಾಲಿಟಿ ಇರುತ್ತೆ, ಆಟೋಮೆಟಿಕ್ ಸಿಗ್ತಾ ಇದೆ. ಹೌದು ಸರ್. ನೆಕ್ಸ್ಟ್ ಸರ್ ಇದೂನು ವ್ಯಾಗನಾರ್ 2016 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಇದೂನು ಆಟೋಮೆಟಿಕ್. ಬನ್ನಿ ನೋಡಿ, ಒಳಗೆ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟಿದ್ರೆ ಇದ್ರೊಳಗೆ. ಸೂಪರ್ ಸರ್. 16 ಸೆಕೆಂಡ್ ಓನರ್ ಅಲ್ಲ ಸರ್, ಬರೀ 78,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಇದಕ್ಕೆ. 4,20,000 ಕೊಡ್ತೀನಿ. ಒಂದ್ 3 ಲಕ್ಷ ಲೋನೇ ಆಗ್ಬಿಡುತ್ತೆ. ಬರೀ 1,20,000 ತಗೊಂಡ್ ಬನ್ನಿ. ಈ ಗಾಡಿ ನೀವು ತಗೊಂಡೋಗಿ. ಅದ್ರಲ್ಲೂ ಏನಾದ್ರು ಒಂದು 5,000 ಬಿಡ್ಬೋದಾ? 4,20,000 ಹೆಸರು ಹೇಳಕ್ ಹೇಳಿ ಸರ್, ಕೊಡ್ತೀನಿ. ಕೊಟ್ಬಿಡ್ತೀರಲ್ವಾ? ಸೆಡಾನ್ ವೆಹಿಕಲ್ ಅಲ್ಲಿ ಡೀಸೆಲ್ ಗಾಡಿ ಬೇಕು ನನಗೆ, ಡಿಕ್ಕಿ ದೊಡ್ಡದಾಗಿರ್ಬೇಕು ಅಂತ ಜಾಸ್ತಿ ಕಸ್ಟಮರ್ ಕೇಳಿದೀರಾ ಲಾಸ್ಟ್. ಸರ್ ಅವ್ರಿಗೆ ಈ ಗಾಡಿ ಸೆಡಾನ್ ವೆಹಿಕಲ್, ಡೀಸೆಲ್ ವೆಹಿಕಲ್, ಹೋಂಡಾಯ್ ಅಮೇಜ್ 2013 ಮಾಡೆಲ್. ಹೇಳ್ತಾ ಇರೋ ಪ್ರೈಸ್ ಬಂದು 4,40,000. ಬಟ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸ್ಪೆಷಲ್ ಡಿಸ್ಕೌಂಟ್ 4,20,000 ಕೊಡ್ತೀನಿ ಸರ್. 4,20,000ಕ್ಕೆ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಅದು ನೋಡ್ತಾ ಇದೀವಿ 2020 ಮಾಡೆಲ್ ಟಾಟಾ ನೆಕ್ಸಾನ್ ಟಾಪ್ ಎಂಡ್. ನೆಕ್ಸಾನ್ ಟಾಪ್ ಎಂಡ್ ಆಯ್ತು. ಹೌದು, ಎಕ್ಸಾಕ್ಟ್. ಹೇಳಿ ಸರ್, ಹೇಳಿ ಇದ್ರ ಬಗ್ಗೆ ಹೇಳಿ ಸರ್. ಕಂಪನಿ ಟು ಇಂಡಿವಿಜುವಲ್ ಇದು 2020 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. ತುಂಬಾ ಲೋ ರಿವೆಂಟ್ 26,000 ಓಡಿದೆ. ಪೆಟ್ರೋಲ್ ವೆಹಿಕಲ್. ಓನ್ಲಿ 26,000 ಕಿಲೋಮೀಟರ್ ಓಡಿರುವಂತದ್ದು. ಫಸ್ಟ್ ಆಫ್ ಆಲ್ ನೆಕ್ಸಾನ್ ಇರೋದೇ ಸೂಪರ್ ಆಗಿರುತ್ತೆ. ಇದು ಹೇಳ್ತಾ ಇರೋದು ಬಂದು 8,70,000. ಬಟ್ ನಿಮ್ ಚಾನಲ್ ಕಡೆಯಿಂದ ಸ್ಪೆಷಲ್ ಆಫರ್ ಎಷ್ಟು? 8,30,000 ಕೊಡ್ತೀನಿ. 2020 ಮಾಡೆಲ್. ಸರ್ ನೆಕ್ಸ್ಟ್ ಒಂದು ಆನೆ ತೋರಿಸ್ತಾ ಇದ್ದೀರಾ ಅಲ್ವಾ? ಆನೆ ಅಲ್ಲ ಸರ್, ಜಾಂಗಿಯಾನ್ ಕಂಪನಿ ರೆಕ್ಸ್ಟಾನ್ ಇಂಜಿನ್ ಇದರಲ್ಲಿ ಇರೋದು. ಇದರಲ್ಲಿ ಏನ್ ಮೆಕ್ಯಾನಿಸಮ್ ಇದೆ ಅಂತ ಗಾಡಿ ಜನಕ್ಕೆ ಗೊತ್ತಾಗ್ಬಿಟ್ರೆ ಈ ಗಾಡಿನ ಬಿಡೋದಿಲ್ಲ ಅಂತೀರಾ? ಓಕೆನಾ? ಸೊ ಇದರಲ್ಲಿ ಇರೋದು ಬಂದು ಬೆನ್ಸ್ ಇಂಜಿನ್, ಜಾಂಗಿಯಾನ್ ಕಂಪನಿ 2014 ಮಾಡೆಲ್. ಸರ್ವಿಸ್ ಅಂಡ್ ಸೇಲ್ಸ್ ಬಂದು ಮಹೇಂದ್ರ ಕಂಪನಿ ಇಂಡಿಯಾದಲ್ಲಿ. ಸೊ ಇಂಡಿಯಾದಲ್ಲಿ ಬಂದಿರೋದು ಬಂದು 2013 2014 ಮೇಲೆ ರೆಕ್ಸ್ಟಾನ್ ಇಲ್ಲ. ನಮ್ಮ ಹತ್ರ ಬಂದಿರೋದು 2014 ಮಾಡೆಲ್ ಸಿಂಗಲ್ ಓನರ್ RX5. ಓಕೆನಾ? ಈ ಗಾಡಿ ಬಂದು 6.5 ಲಕ್ಷ ಕೊಡ್ತೀನಿ ಸರ್. ಯಾವುದೋ ಒಂದು BMW ಅಲ್ಲೋ ಮರ್ಸಿಡಿಸ್ ಅಲ್ಲೋ ಸರ್, ಪ್ರೀಮಿಯಂ ಸೆಗ್ಮೆಂಟ್ ಸರ್ ವೆಹಿಕಲ್. ಬೆಂಜ್ ತರ ಕಾಣಿಸುತ್ತೆ ಸರ್. ಇದ್ರ ಒಳಗಡೆ ಇಂಟೀರಿಯರ್ ಒಳ್ಳೆ ಬೆಂಜ್ ತರ ಇದೆ. ನಾನು ನೋಡಿದ್ದೀನಿ ಬೆಂಜ್ ಒಳಗಡೆ. ತೋರಿಸ್ತೀನಿ ನಿಮ್ಗೆ ಆಮೇಲೆ ಒಂದು BMW ಸರ್. 2014 ಮಾಡೆಲ್ W6 ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯಾಗ್ವಿಲ್ ಹಾಕಿದೀವಿ. ಮ್ಯಾಗ್ವಿಲ್ ಹಾಕಿದ್ವಿ. W6 ಮ್ಯಾಗ್ವಿಲ್ ಬರಲ್ಲ, ನಾವು ಹಾಕಿರೋದು. ಸರಿ. ಸೊ 2014 ಮಾಡೆಲ್ ಬರೀ 73,000 ಓಡಿದೆ. ಥರ್ಡ್ ಓನರ್ ಗಾಡಿ, ಮೈಗ್ರೇಡ್ ಗಾಡಿ. 7.5 ಲಕ್ಷ ಹೇಳ್ತಾ ಇರೋದು. ಬಟ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 7 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ 3 ರೋಸ್ ಬರುತ್ತೆ ನಿಮ್ಗೆ. ಹಿಂದ್ಗಡೆ ಆರಾಮಾಗಿ 3 ಜನ, ಇಲ್ಲೊಂದ್ 3 ಜನ, ಇಲ್ಲೊಂದಿಬ್ರು ಆರಾಮಾಗಿ ಕುತ್ಕೋಬಹುದು. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ? 2021 ವೆನ್ಯೂ ಡೀಸೆಲ್ ವಿತ್ ಸನ್ ರೂಫ್ ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಸೊ ನೋಡಿ ವೀಕ್ಷಕರೇ, ಪ್ರೀಮಿಯಂ ಆಗಿದೆ ಗಾಡಿ. ಅಪೋಲ್ಸ್ಟ್ರಿ ವರ್ಕ್ ತುಂಬಾನೇ ಚೆನ್ನಾಗಿದೆ. ಓಕೆ, ಮ್ಯಾನ್ಯುವಲ್ ಬರುತ್ತೆ ಇದು. ಸರ್ ಬೆಲೆಗಳು ಎಷ್ಟು ಹೇಳ್ತಾ ಇದ್ರ ಸರ್ ಇದು? ಸರ್ ಇದು ಹೇಳ್ತಾ ಇರೋ ಪ್ರೈಸ್ 11 ಲಕ್ಷ ರೂಪಾಯಿ. ಆದ್ರೆ ಡೈರೆಕ್ಟ್ ಕಮ್ಮಿ ಮಾಡ್ಬಿಡ್ತೀನಿ, 50,000 ರೂಪಾಯಿ ಕಮ್ಮಿ ಮಾಡ್ಬಿಡ್ತೀನಿ. 10.5 ಲಕ್ಷ ಕೊಡಿ ತಗೊಂಡೋಗಿ ಸರ್. ಹಂಗೆ ತಾರ್ಗೆ ಹೋಗ್ಬಿಡೋಣ. ಹೌದು ಸರ್. ತಾರ್ ಲವರ್ಸ್ಗೋಸ್ಕರ ಎಲ್ಲರೂ ಅಸೆಂಬಲ್ ಆಗಿ ತಾರ್ ಲವರ್ಸ್. ಸರ್ ಹೇಳಿ ಸರ್ ಗಾಡಿ ಬಗ್ಗೆ. ಸರ್ ಇದು 2011 ಮಾಡಲ್ ಸಿಂಗಲ್ ಓನರ್ ಫಸ್ಟ್ ಜನರೇಷನ್ ವೆಹಿಕಲ್. ಇದು ಫಸ್ಟ್ ಜನರೇಷನ್ ತಾರ್ ಇದು. ಹೌದು, ಫಸ್ಟ್ ತಾರ್ ಅಂತ ಬಂದಿರೋದೇ 2011 ಅಲ್ಲಿ. ಹೌದು ಹೌದು. 2011 ಇಂಟೀರಿಯಲ್ ತೋರಿಸಿ ಸರ್. ತೋರಿಸ್ತೀನಿ. ಸೊ ವೀಕ್ಷಕರೇ ನೋಡಬಹುದು. ಇಂಟೀರಿಯಲ್ ನೋಡ್ಬಿಟ್ರೆ ಇಲ್ಲಿ ನೋಡಿ ಸರ್, ರೂಫ್ ಹೊಸದು, ಶೀಟ್ ಕವರ್ ಹೊಸದು, ಫ್ಲೋರ್ ಮ್ಯಾಟ್ ಹೊಸದು, ಓಕೆನಾ, ಡೋರ್ ಪ್ಯಾಡ್ಸ್ ಹೊಸದು, ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಎಲ್ಲ ಹೊಸದು. ಇದು ಆಕ್ಚುಲಿ ಇದು ಬಂದು ಓಪನ್ ಟಾಪ್. ಇದು ನಾವ್ ಇದು ರೆಡಿ ಮಾಡಿರೋದು. ನೀವು ಹಾಕ್ಸಿರೋದು ಇದೆಲ್ಲ ಬಂದು ನಾವು ಆಲ್ಟ್ರೇಷನ್ ಮಾಡಿರೋದು. ಓಪನ್ ಟಾಪ್ ಅನ್ನು ಕವರೇಜ್ ಮಾಡಿದೀವಿ. ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ. ಓಲ್ಡ್ ತರನ ತುಂಬಾ ಜನ ಇಷ್ಟ ಕೂಡ ಪಡ್ತಾರೆ. ಸೊ ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ವೆಹಿಕಲ್. ಆಫ್ ರೋಡ್ ಮಾಡೋರಿಗೋಸ್ಕರನೇ ಇರ್ಬೋದು, ಆನ್ ರೋಡ್ ಅವರು ಇರ್ಲಿ. ಸರ್ ಹೇಳಿ ಸರ್ ಇದ್ರ ಬಗ್ಗೆ. 4x4 ಇದು. 4x4 ಎಲ್ಲರೂ ಹೊಡಿರಿ. ಹೌದು, ತೊಂದ್ರೆ ಇಲ್ಲ. ಹೇಳಿ ಸರ್, ಹೇಳಿ ಸರ್. ಇದು ಮಾತ್ರ ಫೈನಲ್ ಪ್ರೈಸ್ ಕಮ್ಮಿ ಆಗಲ್ಲ. 5.5 ಲಕ್ಷ ಕೊಡ್ತೀನಿ ಸರ್. 5.5 ಫೈನಲ್ ಪ್ರೈಸ್. ನೆಕ್ಸ್ಟ್ ಸರ್ 2006 ಮಾಡೆಲ್ ಶಿಫ್ಟ್ ಸೆಕೆಂಡ್ ಓನರ್ ಒಂದು 2 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 2 ಲಕ್ಷ? 2 ಲಕ್ಷ ಕೊಡಿ ಸಾಕು.
ಅದರಲ್ಲೂ ಒಂಚೂರು ಡಿಸ್ಕೌಂಟ್ ಒಂದು 5,000 ಕಡಿಮೆ ಮಾಡಿ ಸರ್. 195 195 ಕೊಡ್ತೀನಿ ಬನ್ನಿ. 195ಕ್ಕೆ ಸ್ವಿಫ್ಟ್. ಹೌದು ಸರ್ FC ಆಗಿದೆಯಾ ಸರ್? FC ರನ್ನಿಂಗ್, ಇನ್ಸೂರೆನ್ಸ್ ರನ್ನಿಂಗ್, ಅಡಿಷನಲ್ ಪೇಮೆಂಟ್ ಇಲ್ಲ, RTO ಚಾರ್ಜಸ್ಸು ಇಲ್ಲ. ನಮ್ಮ ಹತ್ರ ಯಾವುದೇ ಗಾಡಿ ತಗೊಳ್ಳಿ RTO ಚಾರ್ಜಸ್ ಇಲ್ಲ, ಅಡಿಷನಲ್ ಪೇಮೆಂಟ್ ಯಾವುದಿಲ್ಲ. 195ಕ್ಕೆ. ಅಂಡ್ ಇದ್ರದ್ದು ಇದು ತೋರಿಸ್ಬೇಕು ನಾನು ನಿಮ್ಗೆ, ಇಂಟೀರಿಯರ್ ನೋಡಿ. 195ಕ್ಕೆ ಎಂತ ಇಂಟೀರಿಯರ್ ಗಾಡಿ ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ಇದು ಆಲ್ಟೋ K10 2013 ಮಾಡೆಲ್, ಸೆಕೆಂಡ್ ಓನರ್. ಬರೀ 50,000 ಓಡಿದೆ. ಗಾಡಿ ಹೈ ಕ್ವಾಲಿಟಿ ಇದೆ. 2,90,000 ಹೇಳ್ತಾ ಇರೋದು. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸ್ಪೆಷಲ್ ಆಫರ್ ಕೊಡ್ತೀನಿ, 2,55,000 ಕೊಡ್ತೀನಿ ಸರ್. 255. ಹೌದು. 5 ಬಿಟ್ಬಿಡಿ ಸರ್, 2.5 ಕೊಟ್ಬಿಡಿ. ಆಯ್ತು ಮಾಡಿ ಸರ್. ಕೊಟ್ಬಿಡ್ತೀರಾ? ಮಾಡಿ ಸರ್. ಸೊ ವೀಕ್ಷಕರೇ 2.5 ಲಕ್ಷ. ಓಕೆ ಸರ್, ಇದ್ಯಾವುದು ಸರ್? 2010 ಮಾಡೆಲ್ ಸ್ಕೋಡಾ ಲಾರಾ. ಒಳ್ಳೆ ಮಾಫಿಯಾ ಗಾಡಿ ತರ ಕಾಣಿಸ್ತಾ ಇದೆ. ಹೌದು, ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಗಾಡಿ. ಇದು ಆಕ್ಚುಲಿ ಮೈಗ್ರೇಟ್ ಗಾಡಿ. ನಿಮ್ಗೆ 3 lakhs ಕೊಡ್ತೀನಿ ಸರ್ ಈ ಗಾಡಿ. 3 ಲಕ್ಷ ಕೊಟ್ಬಿಡಿ. 3 ಲಕ್ಷ ಕೊಡ್ತೀನಿ. ಚೆನ್ನಾಗಿ ಹಿಂದ್ಗಡೆ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ. ಇದಕ್ಕೆ ಇಲ್ಲಿ ಇದು ಕೂಡ ಬರುತ್ತೆ ನಿಮ್ಗೆ, ಸ್ಪಾಯ್ಲರ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಇಲ್ಲೇ ನೋಡ್ತಾ ಇದೀವಿ ಸರ್, ಇದು 2017 ಮಾಡೆಲ್ ಸಿಂಗಲ್ ಓನರ್ ಬೆಲೋರೋ ಪವರ್ ಪ್ಲಸ್ ಇಂಜಿನ್. 3 ಲೀಟರ್ ಇಂಜಿನ್. ಸೊ ಇದಕ್ಕೆ 3 row ಸೀಟ್ ಸಿಗುತ್ತೆ ನಮ್ಗೆ. ಹೌದು ಅಲ್ವಾ? ಬಗ್ಗೆ ಹೇಳಿ ಸರ್. ಹೇಳ್ತಾ ಇರೋ ಪ್ರೈಸ್ 7,40,000. ನಿಮ್ ಚಾನೆಲ್ ಕಡೆಯಿಂದ ನಮ್ಮ ಗೌರಿ ಗಣೇಶದ ಹಬ್ಬದಿಂದ ಅದು ಆಫರ್ ಇಂದ ನಿಮ್ಗೆ 6 ಲಕ್ಷ ರೂಪಾಯಿ 80,000 ಕೊಡ್ತೀನಿ ಸರ್. ಇಲ್ಲೇ ನೋಡ್ತಾ ಇದೀವಿ ಸರ್, 2016 ಬೆಲೋರೋ. ಇದು ಬಂದು M2D ಇಂಜಿನ್, VLX ಗಾಡಿ. ತುಂಬಾ ಚೆನ್ನಾಗಿದೆ. ವೈಟ್ ಕಲರ್ ಮೂವಿಂಗ್, ಜಾಸ್ತಿ ಮೂವಿಂಗ್ ಇರುತ್ತೆ. ಒಂದೇ ಗಾಡಿ ನಮ್ಮ ಹತ್ರ ವೈಟ್ ಕಲರ್ ಬೆಲೋರೋ ಇದೆ. ಸರಿ, ಮಿಸ್ ಮಾಡಕ್ ಹೋಗ್ಬಿಡಿ. ಸಿಂಗಲ್ ಓನರ್ ಗಾಡಿ, M2D ಇಂಜಿನ್, 6,20,000 ಕೊಡ್ತೀನಿ. ಯಾವುದೇ ತರ ಗಾಡಿ ತಗೊಂಡು ಇನ್ಸೂರೆನ್ಸ್ ಲ್ಯಾಪ್ಸ್ ಇದ್ರೆ ಇನ್ಸೂರೆನ್ಸ್ ಕಟ್ಕೊಡ್ತೀವಿ. ಸರಿ. RTO ಚಾರ್ಜಸ್ ಇಲ್ಲ, ಆಫೀಸ್ ಕಮಿಷನ್ ಇಲ್ಲ, ಏನು ಇಲ್ಲ. ಹೌದು. 15 ದಿವಸ ಇನ್ಸೂರೆನ್ಸ್ ಇದ್ರೂ 1 ವರ್ಷ ಫ್ರೆಶ್ ಇನ್ಸೂರೆನ್ಸ್ ಕಟ್ಕೊಡ್ತೀವಿ. ಎಲ್ಲಾ ಗಾಡಿಗೂ ಒಂದೇ ಫಾರ್ಮೆಟ್. ಒಳ್ಳೇದಲ್ವಾ ಸರ್? ಹೌದು ಸರ್. ₹1 ಎಕ್ಸ್ಟ್ರಾ ಕೊಡ್ಬೇಕಾಗಿಲ್ಲ, ಕೊಡಂಗಿಲ್ಲ ಸರ್. BMW ಬಜೆಟ್ ಅಲ್ಲಿ ತಂದ್ಬಿಟ್ಟಿದ್ದೀರಾ ನೀವು. ಹೌದು, ಕರೆಕ್ಟಾ? ಹೇಳಿ, ಏನ್ ಬಜೆಟ್ ಕೊಡ್ತಾ ಇದ್ದೀರಾ? 2012 ಸೆಕೆಂಡ್ ಓನರ್ BMW ಡೀಸೆಲ್ ವೇರಿಯಂಟ್ ವಿತ್ ಸನ್ರೂಫ್, X1 ವೇರಿಯಂಟ್. ವೀಕ್ಷಕರಿಗೆ ಫುಲ್ ಸುತ್ತಲೂ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ ಗಾಡಿನ. ವೀಕ್ಷಕರೇ X1 ಮಾಡೆಲ್ ನೋಡಿ, ಕಂಪ್ಲೀಟ್ ಆಗಿ ಇಡೀ ಗಾಡಿ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ. ನಾನು ಅವಾಗಲೇ ಹೇಳಿದೆ ಒಂದು BMW ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ ವೀಕ್ಷಕರೇ, ಸೂಪರ್ ಆಗಿದೆ ವೀಕ್ಷಕರೇ. ನೋಡ್ಬೋದು ಹಿಂದ್ಗಡೆ ಅಪೋಸಿಟಿವ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಈ ಗಾಡಿ ತುಂಬಾ ಚಾನ್ಸಲ್ ಕೊಡ್ತೀನಿ. ಚಾನ್ಸಲ್ ಕೊಡ್ತೀರಾ? ಹೌದು. ಏನ್ ಕೊಡ್ತಿದ್ರೆ ಹೇಳಿ. 8.5 ಲಕ್ಷ ಕೊಡ್ತೀನಿ. 2012. 8.5? ಹೌದು ಸರ್. BMW, ಮರ್ಸಿಡೀಸು ಮೇಂಟೆನೆನ್ಸ್ ಜಾಸ್ತಿ ಅಂತಾರೆ, ನೀವೇನ್ ಹೇಳ್ತೀರಾ ಇದಕ್ಕೆ? ಇಲ್ಲ ಸರ್, X1 ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ ಸರ್. ಮರ್ಸಿಡೀಸ್ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಓಕೆ. ಇದಕ್ಕೊಂದು ಹೈಡ್ರಾಲಿಕ್ ಸಾಕದರ್ ಇಲ್ಲ ಇದಕ್ಕೆ. ಈ ಗಾಡಿಗೆ ಬಂದು ನಾರ್ಮಲ್ ಸಾಕದರ್ ಬರ್ತಾ ಇರೋದು. ಓಕೆ ಓಕೆ. ಸೊ ನಿಮ್ಗೆ ಅದರಿಂದ ಬಂದು ನಿಮ್ BMW ಅಲ್ಲಿ ಹೋಗೋದೇ ಬಂದು ಸಾಕದರೆ. ನಾರ್ಮಲ್ ಸಾಕದರ್ ಇರೋದು, ಹೈಡ್ರಾಲಿಕ್ ಸಾಕದರ್ ಇಲ್ಲ. ಚೆನ್ನಾಗಿರೋದು. ಹಂಗಾಗಿ ನಿಮ್ಗೆ ಮೇಂಟೆನೆನ್ಸ್ ಕಡಿಮೆನೆ ಸರ್. ಹೋಂಡಾಯ್ ಅಕಾರ್ಡ್. ಅಕಾರ್ಡು ಅಂದ್ರೆ ಹಳೆ ಅಕಾರ್ಡು ಆಟೋಮೆಟಿಕ್ ಗಾಡಿ ಬೇಕಂತ ಜಾಸ್ತಿ ಜನ ಕೇಳಿದ್ರು. ಹೌದು. ಸೊ ನಮ್ಮ ಹತ್ರ ಬಂದು ಕ್ವಾಲಿಟಿ ವೆಹಿಕಲ್ ಒಂದು ಬಂದಿದೆ. ಆಟೋಮೆಟಿಕ್ ಗಾಡಿ, ಪೆಟ್ರೋಲ್ ಗಾಡಿ, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಸೊ ಈ ಗಾಡಿ ಬಂದು ನಿಮಗೆ ಹೇಳ್ತಾ ಇರೋ ಪ್ರೈಸ್ ನಾನು 2,40,000. 2,40? ಹೌದು. ಓಕೆ. ಬಟ್ ನಾನು ಚಾನ್ಸ್ ಅಲ್ಲೇ ಕೊಡ್ತೀನಿ. 1,85,000 ಕೊಡ್ತೀನಿ ವಿತ್ ಟ್ರಾನ್ಸ್ಫರ್. ಆಟೋಮೆಟಿಕ್ ನೋಡಿ ವೀಕ್ಷಕರೇ, ಆಟೋಮೆಟಿಕ್ ಅಪೋಸಿಟಿವ್ ಫುಲ್ ಇದೆ, ಚೆನ್ನಾಗಿದೆ ಗಾಡಿ. ಇಲ್ಲೇ ನೋಡ್ತಾ ಇದೀವಿ ಸರ್. ಇದು 2014 ಮಾಡೆಲ್ V ವರ್ಷನ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, ಟಾಪ್ ಎಂಡ್ ಮಾಡಲು. ಹೇಳ್ತಾ ಇರೋ ಪ್ರೈಸ್ ಬಂದು 12 ಲಕ್ಷ ಚಿಲ್ಲರೆ. ಬಟ್ ನಿಮ್ ಚಾನೆಲ್ ಕಡೆಯಿಂದ ಫೈನಲ್ ಆಫರ್, ಇದು ಕಮ್ಮಿ ಆಗಲ್ಲ. 10,70,000 ಕೊಡ್ತೀವಿ. 2015 ಮಾಡಲ್ಲು ಗಾಡಿ ತುಂಬಾ ಚೆನ್ನಾಗಿದೆ. V ವರ್ಷನ್ ಇನೋವಾ. ಈ ಗಾಡಿ ಓಡಿರೋದು ಬಂದು 1,09,000. 15 ಮೇಕ್ 16 ರಿಜಿಸ್ಟ್ರೇಷನ್. ಓಕೆ. ಸೊ ವೀಕ್ಷಕರೇ ನೋಡಿ, ಇಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಗಾಡಿನ. ಒಳಗಡೆ ಎಲ್ಲ ನೀವು ನೋಡ್ಬೋದು 3 rows ಬರುತ್ತೆ. ಕ್ಯಾಪ್ಟನ್ ಸೀಟ್ ಬರುತ್ತಲ್ವಾ ಇದರಲ್ಲಿ? ಹೌದು ಸರ್. ಸರ್ ಇದು ಹೇಳ್ತಾ ಇರೋದು 12 ಲಕ್ಷ ಚಿಲ್ಲರೆ. ಬಟ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಈ ಗಾಡಿ ಬಂದು 11,15 ಕೊಡ್ತೀನಿ ಸರ್. ಇನೋವಾಗಳ ರಾಶಿನ ಇಟ್ಬಿಟ್ಟಿದ್ರೆ ಇವತ್ತು. ಇದು ಹೇಳಿ ಸರ್, ಇದು ಸರ್. ಇದು 2010 ಮಾಡಲ್. ಹೇಳ್ತಾ ಇರೋದು 7.5 ಲಕ್ಷ. ಓಕೆನಾ? ಈ ಗಾಡಿ ಬಂದು ನಿಮ್ಗೆ 7 ಲಕ್ಷ ರೂಪಾಯಿ ಕೊಡ್ತೀನಿ. ಜಸ್ಟ್ 7 lakhಗೆ ಕೊಡ್ಬಿಡ್ತೀರಾ? 7 lakhsಗೆ 2010 ಮಾಡೆಲ್ ಇನೋವಾ ಸರ್. ಇದು 2014 ಇನೋವಾ ಸರ್. ಸಿಂಗಲ್ ಓನರ್, ಮ್ಯಾಗ್ವಿಲ್. ಸೊ ವೀಕ್ಷಕರೇ ನೋಡ್ಬೋದು ಕಂಡೀಷನ್ ನೋಡಿ ಹೆಂಗ್ ಇಟ್ಕೊಂಡಿದ್ದಾರೆ ಗಾಡಿನ ಅಂತ. ಕ್ಯಾಪ್ಟನ್ ಸೀಟ್ ಬರುತ್ತೆ ನಿಮಗೆ 2ನೇ ರೋದಲ್ಲಿ. ಅದು ತೋರಿಸ್ಬಿಡ್ತೀನಿ ನೋಡಿ. 2ನೇ ರೋದಲ್ಲಿ ಕ್ಯಾಪ್ಟನ್ ಸೀಟ್ಸು, ಆಮೇಲಿಂದ ಒಳಗಡೆ ಹೋಗ್ಬೋದು. ಸರ್ ಪ್ರೈಸ್ ಏನ್ ಹೇಳ್ತಾ ಇದ್ರಿ ಸರ್ ಇದು? ಸರ್ ಇದು ಹೇಳ್ತಾ ಇರೋ ಪ್ರೈಸ್ 11 ಲಕ್ಷ. 10.5 ಲಕ್ಷ ಕೊಡ್ತೀನಿ. ಕ್ವಾಲಿಟಿ ಗಾಡಿ, ಬರೀ 10.5 ಲಕ್ಷ ಕೊಡ್ತೀನಿ. ನೆಕ್ಸ್ಟ್ ಸರ್ ಇದು 2022 ಸಿಟ್ರಾನ್ C3.
ಸಿಟ್ರೋನ್ C3 ನ ಇದು C3 6.5 ಲಕ್ಷ ಹೇಳ್ತಾರೋ ಸರ್ 6,20,000 ಕೊಡ್ತೀನಿ ಬರೀ 18,000 20,000 ಓಡಿದೆ ಸರ್ ಅಷ್ಟೇ ಜಸ್ಟ್ 20,000 ಓಡಿದೆ ಅಷ್ಟೇ 22 ಮಾಡಲ್ ಸರ್ ಒಂದು ಫ್ಯಾಮಿಲಿ ಕ್ಯಾಂಪರ್ ಅಲ್ವಾ ಹೇಳಿ ಇದ್ರ ಬಗ್ಗೆ ಎಂಜಾಯ್ 2013 ಮೇಕ್ 14 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ದೊಡ್ಡ ಗಾಡಿ ಸರ್ ಇದು ಹೌದು ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ಗಾಡಿ ಈ ಗಾಡಿ ಬಂದು 4 ಲಕ್ಷ ರೂಪಾಯಿ ಕೊಡ್ತೀನಿ ಒಂದು 2.5 3 ಲಕ್ಷ ರೂಪಾಯಿ ಲೋನೇ ಆಗ್ಬಿಡುತ್ತೆ ದೊಡ್ಡ ಗಾಡಿ ಬೇಕಂದ್ರೆ ಬನ್ನಿ ಡೌನ್ ಪೇಮೆಂಟ್ ಕಮ್ಮಿ ಇರುತ್ತೆ ಗಾಡಿಗೆ ಡೀಸೆಲ್ ವೇರಿಯಂಟ್ ಚೆನ್ನಾಗಿದೆ ಮಹೇಂದ್ರ ಕ್ವಾಂಟೋ ಓಕೆ 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 2014 ಮಾಡಲ್ ಸರ್ ಇದು ಸೊ ವೀಕ್ಷಕರೇ ಕ್ವಾಂಟೋದಲ್ಲಿ ನಿಮಗೆ ಲಾಸ್ಟ್ ಅಲ್ಲಿ ಪೈಲಟ್ ಸೀಟ್ ಸಿಗುತ್ತೆ ಚಿಕ್ಕ 2 ಸೀಟ್ ಸಿಗುತ್ತೆ ಆರಾಮಾಗಿ ಇಡೀ ಫ್ಯಾಮಿಲಿ ಜೊತೆ ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಸ್ವಲ್ಪ ಹೈಟ್ ಬರುತ್ತಲ್ವಾ ಸರ್ ಹೌದು ಸರ್ ಇದೆ ಸರ್ ಬೆಲೆ ಹೇಳಿ ಸರ್ ಸರ್ ಇದು 3,60,000 ಕೊಡ್ತೀನಿ ಒಂದು ಎಲ್ಲೋ ಬೋರ್ಡ್ ಗಾಡಿ ಎಲ್ಲೋ ಬೋರ್ಡ್ ಇರೋದು ನಮ್ಮ ಹತ್ರ ಇದು ಒಂದೇ ಇರೋದು 2017 ಮಾಡಲ್ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಒಂದು ಇನೋವಾ ಎಕ್ಸ್ಚೇಂಜ್ ಬಂತು ಹಂಗಾಗಿ ತಗೊಂಡೆ ಎಲ್ಲೋ ಬೋರ್ಡ್ ಗಾಡಿ ಕ್ವಾಲಿಟಿ ಇದೆ ಶೀಟ್ ಪರ್ಸರಿ ಹೊಸದ್ ಹಾಕಿದ್ದಾರೆ 4 ಟೈರ್ ಬ್ರಾಂಡ್ ನ್ಯೂ ಇದೆ ಏನ್ ಟೈರ್ ಹಾಕಿ ಒಂದು 500 ಕಿಲೋಮೀಟರ್ ಓಡಿಸಿಲ್ಲ ಅವರು ಅಷ್ಟೇನಾ ಇದು ಹೌದು ಸರ್ ಹೇಳಿ ಸರ್ ಸರ್ ಇದು ಬಂದು 2017 ವಿತ್ ಡಾಕ್ಯುಮೆಂಟ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ 5,20,000 ಕೊಡ್ತೀನಿ ಸರ್ ಯಾವ್ದು ನೋಡ್ತಿದ್ದೀವಿ ಇಲ್ಲಿ ಸರ್ ಶೆಡಾನ್ ಗಾಡಿ ಲೋ ಬಡ್ಜೆಟ್ ಅಲ್ಲಿ ಕೊಡ್ತೀನಿ ಈ ಗಾಡಿ ಕಂಪ್ಲೀಟ್ ಲೋ ಬಜೆಟ್ ಲೋ ಬಡ್ಜೆಟ್ ಓಕೆ ಹೇಳಿ FC ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ 2004 ಮಾಡಲ್ ಅಸೆಂಟ್ ನೋಡಿ ಶೀಟ್ ಬನ್ಸರ್ ಹೊಸದಿದೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಓಕೆನಾ ಎಲ್ಲ FC-ನೂ ರನ್ನಿಂಗು ಇನ್ಸೂರೆನ್ಸ್ ರನ್ನಿಂಗು ಟ್ರಾನ್ಸ್ಫರ್ ನಾನೇ ಮಾಡ್ಕೊಡ್ತೀನಿ ಓಕೆನಾ ಅಡಿಷನಲ್ ಪೇಮೆಂಟ್ ಯಾವ್ದು ಕೊಡ್ಬೇಡಿ ಬರೀ 1 ಲಕ್ಷ ರೂಪಾಯಿ ತಗೊಂಡ್ ಬನ್ನಿ ಗಾಡಿ ತಗೊಂಡೋಗಿ ಏನ್ ಹೇಳ್ತಾ ಇದ್ದೀರಾ ಹೌದು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ನಾನೇ ಮಾಡ್ಕೊಡ್ತೀನಿ ಸರ್ ಇದು ಅಸೆಂಟ್ 2008 ಮಾಡಲ್ ಈ ಗಾಡಿ ಬಂದು 1.5 ಲಕ್ಷ ರೂಪಾಯಿ ಕೊಡ್ತೀನಿ ಇದ್ಯಾವ್ದು ನೋಡ್ತಾ ಇದೀವಿ 2012 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಮಾಡೆಲ್ ಯಾವ್ದು ಫೋರ್ಡ್ ಫಿಯೆಸ್ಟಾ ಟೈಟಾನಿಯಂ ವೇರಿಯಂಟ್ ನಿಮ್ಗೆ ಇದು 3 ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ಚೆವರ್ಲೆಟ್ ಬೀಟ್ ಸರ್ ಇದು ಸರ್ ಚೆವರ್ಲೆಟ್ ಬೀಟ್ 2012 ಮಾಡಲು ಬರೀ 1,80,000 ಕೊಡ್ತೀನಿ ಸರ್ 2005 ಸ್ಕೋಡಾ ಆಕ್ಟೇವಿಯಾ ಓಕೆ ಇದು 190 ಕೊಡ್ತೀನಿ ಸರ್ ಮುಂದೆ ಬಂದ್ಬಿಡೋಣ SX4 ಸರ್ 2007 FC ರನ್ನಿಂಗ್ ಇನ್ಸೂರೆನ್ಸ್ ರನ್ನಿಂಗ್ ಓಕೆನಾ ZXi ಟಾಪ್ ಎಂಡ್ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರಿ ಇದೂನು 190 ಕೊಡ್ತೀನಿ ಸರ್ ಚೆವರ್ಲೆಟ್ ಆಪ್ಟ್ರಾ 2011 ಮಾಡಲ್ ಡೀಸೆಲ್ ವೇರಿಯಂಟ್ 2 ಲೀಟರ್ಸ್ ಇಂಜಿನ್ ಇದು ಬಂದು 2,40,000 ಕೊಡ್ತೀನಿ ಸರ್ ಇದು ಸರ್ ಇದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಸೆಕೆಂಡ್ ಓನರ್ 2011 ಮಾಡಲ್ ಇದನ್ನು ಬರೀ 1,80,000 ಕೊಡ್ತೀನಿ ಸೊ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟೊಂದು ಗಾಡಿಗಳನ್ನ ತೋರಿಸ್ಕೊಂಡ್ ಬಂದ್ವಿ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಪ್ರೀಮಿಯಂ ಬೇಕು ಬಜೆಟ್ ಬೇಕು ಮೀಡಿಯಂ ಬೇಕು ಎಲ್ಲಾದು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸರ್ ನಾನು ಫೈನಲ್ ಆಗಿ ಕೇಳುವಂಥದ್ದು ಏನ್ ಬೆಲೆಗಳು ಹೇಳ್ಕೊಂಡ್ ಬಂದ್ವಿ ಫೈನಲ್ ಇನ್ನ ಕಮ್ಮಿ ಆಗುತ್ತೆ ಸರ್ ನಾನು ಹೇಳಿರೋದೇ ನಿಮ್ ಫೈನಲ್ ಆಫರ್ ಬಟ್ ಆದ್ರೆ ಬಂದ್ರೆ ಒಂದು 5,000 ರೂಪಾಯಿ ಕಡಿಮೆ ಮಾಡೋಣ ಅಂತೀರಾ ಆಮೇಲೆ ಆಫರ್ ಪ್ರೈಸ್ ಹೇಳಿದೀರಾ ಈ ಆಫರ್ ಎಲ್ಲಿವರೆಗೆ ಸರ್ 1 ತಿಂಗಳು ಮಾತ್ರ ಸರ್ ಗಣೇಶ ಹೌದು ಗೌರಿ ಗಣೇಶ ಹಬ್ಬದ ಆಫರ್ ಇದು ಬಟ್ ಇದು 1 ತಿಂಗಳು ಮಾತ್ರ ಇರುತ್ತೆ ಸರ್ ಇರುವಂತದ್ದು ಸರ್ ಫೈನಲ್ ಆಗಿ ನಾನು ಕೇಳುವಂತದ್ದು ಡಾಕ್ಯುಮೆಂಟೇಶನ್ಸ್ ಲೈಕ್ ನಾವು ಬಂದಾಗ ಗಾಡಿನ ಹಂಗೆ ತಗೊಂಡು ಹೋಗ್ಬೋದಾ ಅಂಡ್ ಡಾಕ್ಯುಮೆಂಟೇಶನ್ ಯಾವಾಗ ಮಾಡ್ಕೊಡ್ತೀರಾ ಸರ್ ಫುಲ್ ಕ್ಯಾಶ್ ಅಂದ್ರೆ ಇಮಿಡಿಯೇಟ್ ತಗೊಂಡು ಹೋಗ್ಬೋದು ಸರಿ ಇನ್ನೊಂದು ಗಾಡಿ ಡೆಲಿವರಿ ಕೊಡೋ ಟೈಮಲ್ಲಿ ನಾವ್ ಹೆಂಗ್ ತೋರಿಸಿದೀವಿ ಹಿಂಗ್ ಕೊಡಲ್ಲ ಓಕೆನಾ ಅಟ್ಲೀಸ್ಟ್ ನನಗೆ ಒಂದು ದಿನ ಒಂದು 4 ಅವರ್ 5 ಅವರ್ನ ಟೈಮ್ ಬೇಕು ನನಗೆ ಏನಕ್ಕಂದ್ರೆ ಜನರಲ್ ಚೆಕ್ಅಪ್ ಮಾಡ್ಕೊಡ್ತೀವಿ ಎರಡನೇದು ರಬ್ಬಿಂಗ್ ಪಾಲಿಶ್ ಇನ್ನೊಂದ್ಸತಿ ಡೆಲಿವರಿ ಕೊಡೋ ಟೈಮ್ ಅಲ್ಲಿ ರಬ್ಬಿಂಗ್ ಪಾಲಿಶ್ ಇಂಟರ್ಲ್ ವಾಶ್ ಎಲ್ಲ ಮಾಡಿ ನೀಟಾಗಿ ಕ್ವಾಲಿಟಿಯಾಗಿ ಕೊಡ್ತೀವಿ ಮತ್ತೆ ಮಾಡಿ ಕೊಡ್ತೀವಿ ಹಂಗೆ ಕೊಡಲ್ಲ ನಮ್ಮ ಹತ್ರ ಬಂದು ಟೆಕ್ನಿಷಿಯನ್ ಚೆಕ್ ಮಾಡಿ ಡೆಲಿವರಿ ಕೊಡ್ತಾರೆ ಇವೆಲ್ಲ ಆದ್ಮೇಲೆನೆ ನಿಮಗೆ ಒಂದು ಬ್ರ್ಯಾಂಡ್ ನ್ಯೂ ಗಾಡಿಯನ್ನ ಸಿಗುವಂತದ್ದು ಓಕೆ ಸರ್ ಆಮೇಲೆ ಡಾಕ್ಯುಮೆಂಟೇಶನ್ ಟ್ರಾನ್ಸ್ಫರ್ ಗೆ ಎಷ್ಟು ದಿನ ಆಗುತ್ತೆ ಸರ್ 45 ಡೇಸ್ ಅಲ್ಲಿ RC ಕಾರ್ಡ್ ಕೊಡ್ತೀವಿ ಫುಲ್ ಕ್ಯಾಶ್ ಬಂದ್ರೆ ಇಲ್ಲ ಲೋನ್ ಆಪ್ಷನ್ ಆದ್ರೆ ನಾವು ಬ್ಯಾಂಕ್ ಸಬ್ಮಿಟ್ ಮಾಡ್ತೀವಿ ಅವ್ರು ಒಂದು 2 ತಿಂಗಳು ತಗೊಳ್ತಾರೆ ಸರ್ 2 ತಿಂಗಳು ತಗೊಳ್ತಾರೆ ಯಾಕಂದ್ರೆ ಬ್ಯಾಂಕ್ ಅವರೆಲ್ಲ ಅವ್ರ ಐಪಾತಿಕೇಶನ್ ಎಂಟ್ರಿ ಮಾಡ್ಬೇಕು ಹಂಗಾಗಿ ಅವ್ರು 2 ಮಂತ್ಸ್ ತಗೊಳ್ತಾರೆ ಬೈ ಹ್ಯಾಂಡ್ ನನಗೂ ಬರುತ್ತೆ ಇಲ್ಲ ಅಂದ್ರೆ ನಿಮ್ಮ ಮನೆ ಕೊರಿಯರು ಬರುತ್ತೆ ಸರ್ ಈಗ ಲೋನ್ಗೆ ಹೋದ್ರೆ ಗಾಡಿ ಯಾವಾಗ ಸಿಗುತ್ತೆ ನಮಗೆ ಸರ್ ನನಗೆ ಅಪ್ರೂವಲ್ ಬಂದ್ರೆ ಗಾಡಿ ಡೆಲಿವರಿ ಕೊಟ್ಬಿಡ್ತೀನಿ ಇಮಿಡಿಯೇಟ್ ಲೋನ್ ಪ್ರಾಸೆಸ್ ಹೋದ್ರೆ ಕಂಪಲ್ಸರಿ 3 ಡೇಸ್ ಬೇಕು ಪ್ರಾಸೆಸ್ ಬೇಕು ಯಾಕಂದ್ರೆ ವ್ಯಾಲ್ಯೂಯೇಷನ್ ಬಂದು ಗಾಡಿನ ವ್ಯಾಲ್ಯೂಯೇಷನ್ ಮಾಡ್ಬೇಕು ವ್ಯಾಲ್ಯೂಟರ್ ಬಂದು ಹಂಗಾಗಿ 3 ಡೇಸ್ ಬೇಕು 3 ಡೇಸ್ ಅಲ್ಲಿ ಲೋನ್ ಅಪ್ರೂವಲ್ ಬರುತ್ತೆ ಅಪ್ರೂವಲ್ ಬಂದ ತಕ್ಷಣ ನಿಮಗೆ ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ತಗೊಂಡು ಡೆಲಿವರಿ ಕೊಡ್ತೀರಾ ಅಲ್ವಾ ಸೊ ವೀಕ್ಷಕರೇ ಒಂದು ಒಳ್ಳೆ ಗಾಡಿ ಬೇಕು ಬಟ್ ಅದು ಬಜೆಟ್ ಅಲ್ಲಿ ಇರಬೇಕು ಅಂತಂದ್ರೆ ನೀವು ಬಜೆಟ್ ಕಾರ್ಸ್ಗೆ ಬರಬೇಕು ಫೈನಲ್ ಆಗಿ ಟೈಮಿಂಗ್ಸ್ ಹೇಳಿ ಸರ್ ನಿಮ್ಮ ಶೋರೂಮ್ ಟೈಮಿಂಗ್ಸ್ ಏನು ಸರ್ 8:30 to 8:30 ಸರ್ 8:30 ಸಂಡೇನೂ ಓಪನ್ ಇರುತ್ತೆ ಹೌದು ಸಂಡೇನೂ ಓಪನ್ ಇರುತ್ತೆ 365 ಡೇಸ್ ಓಪನ್ ಇರುತ್ತೆ ಸರ್ ಆಫೀಸ್ ಪ್ರಾಬ್ಲಮ್ ಇಲ್ಲ ಎನಿ ಟೈಮ್ ಓಪನ್ ಇರುತ್ತೆ ನೀವು ಇನ್ನೊಂದು ದಯವಿಟ್ಟು ಬನ್ನಿ ಯಾವುದೇ ತರ ನಿಮ್ಗೆ ಡೌಟ್ಸ್ ಇದ್ರು ನಮ್ಮ ಹತ್ರ ಕೇಳಿ ನಾವು ಕ್ಲಿಯರ್ ಮಾಡ್ತೀವಿ ನಿಮಗೆ ಕ್ವಾಲಿಟಿ ಕೊಡೋ ಜವಾಬ್ದಾರಿ ನಮ್ದು
ನಾವು ಇನ್ನ ನೋಡ್ಬೇಕು ಅಂದ್ರೆ ಇನ್ನ ಎಷ್ಟು ದಿವಸಕ್ಕೆ ಒಂದ್ಸತಿ ಬರ್ಬೇಕು, ಯಾವಾಗ ನಿಮ್ ಕಾರ್ಗಳು ಸರ್ ಇನ್ನ ನಾನು ಚೇಂಜ್ ಆಗ್ತಾನೆ ಇರುತ್ತೆ ಸ್ಟಾಕ್. ಒಂದು 15 ಡೇಸ್ ಒಂದು ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ಇನ್ನು 15 ದಿವಸ ಬಿಟ್ಟು ಬಂದ್ರೆ ಈ ಸ್ಟಾಕ್ ಇರಲ್ಲ. ಓ ಸೊ ಹಂಗಾದ್ರೆ ನಾವು ಪ್ರತಿ ತಿಂಗಳು ನಿಮ್ಮ ಹತ್ರ ಬಂದ್ಬಿಟ್ಟು ಹೊಸ ಸ್ಟಾಕ್ ಮಾಡ್ಬೋದು ಧಾರಾಳವಾಗಿ ಇರ್ಬೋದಲ್ವಾ? ಮಾಡ್ಬೋದು. ವೀಕ್ಷಕರೇ, ಮುಂದೆನೂ ಕೂಡ ಬಜೆಟ್ ಕಾರ್ಗೆ ಬರ್ತಾನೆ ಇರೋಣ, ನಿಮಗೋಸ್ಕರ ಕ್ವಾಲಿಟಿ ಕಾರ್ಸ್ ಅನ್ನ ತರ್ತಾನೆ ಇರೋಣ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಕಾರ್ಸ್ ಗಳನ್ನ ಬಜೆಟ್ ಅಲ್ಲಿ ತಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್.